ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ರಿಡ್ಜ್ ರೆಕ್ಟಿಫೈಯರ್ ಟಾಪಿಕ್ ಬಗ್ಗೆ ನೋಡೋಣ. ಇನ್ನು ಈ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟ್ರೇಡ್ ಅವರಿಗೆ ಫಸ್ಟ್ ಇಯರಲ್ಲಿ ಬರುತ್ತೆ. ಆ್ಯಂಡ್ ಕೆಲವೊಂದು ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಕೋರ್ಸಲ್ಲಿ ಕೂಡ ಕೆಲವು ಸಬ್ಜೆಕ್ಟ್ಸಲ್ಲಿ ಈ ಟಾಪಿಕ್ ಬರುತ್ತೆ. ಸೊ ಇನ್ನು ಬ್ರಿಡ್ಜ್ ರೆಕ್ಟಿಫೈರ್ಕಿಂತ ಮುಂಚೆ ರೆಕ್ಟಿಫೈರ್ ಅಂದ್ರೇನು, ಅದರಲ್ಲಿ ಬರುವಂಥ ಟೈಪ್ಸ್ ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್, ವಿತ್ ಫಿಲ್ಟರ್ ಮತ್ತು ವಿತೌಟ್ ಫಿಲ್ಟರ್ ಯಾವ ರೀತಿ ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ. ಸೊ ಇಲ್ಲಿ ನೀವು ಮೇಲೆ ಕಾಣೋ ಐ ಬಟನ್ನ ಕ್ಲಿಕ್ ಮಾಡಿ ಆ ಪ್ಲೇ ಲಿಸ್ಟ್ನ ಚೆಕ್ ಮಾಡ್ಬೋದು ಅಥವಾ ವಿಡಿಯೋಗಳನ್ನ ನೋಡ್ಬೋದು. ಸೊ ಇನ್ನು ಇವತ್ತಿನ ಟಾಪಿಕಲ್ಲಿ ಬ್ರಿಡ್ಜ್ ರೆಕ್ಟಿಫೈರ್, ಲಾಸ್ಟ್ ಟೈಪ್ ಆಫ್ ರೆಕ್ಟಿಫೈರ್. ಇದರಲ್ಲಿ ನಾವು ನೋಡೋದಾದ್ರೆ ಈ ರೀತಿ ಎರಡು ಸರ್ಕ್ಯೂಟ್ಸ್ ಇರ್ತವೆ ಬ್ರಿಡ್ಜ್ ರೆಕ್ಟಿಫೈರ್ದು, ವಿತ್ ಫಿಲ್ಟರ್ ಮತ್ತು ವಿತೌಟ್ ಫಿಲ್ಟರ್. ಸೊ ಇಲ್ಲಿ ಮೇಲ್ಗಡೆ ಕಾಣೋ ಸರ್ಕ್ಯೂಟ್ ಏನಿದೆಲ್ಲ ಇದು ವಿತೌಟ್ ಫಿಲ್ಟರ್ ಸರ್ಕ್ಯೂಟ್, ಅಂದರೆ ಯಾವುದೇ ರೀತಿ ಫಿಲ್ಟರ್ ಇರಲ್ಲ ಇಲ್ಲಿ. ಇನ್ನು ಇಲ್ಲಿ ಕೆಳಗಡೆ ಕಾಣ್ತಲ್ಲ ಈ ಡಯಾಗ್ರಾಮ್, ಇದು ವಿತ್ ಕೆಪಾಸಿಟರ್ ಫಿಲ್ಟರ್. ಅಂದರೆ ಇಲ್ಲಿ ಯಾವುದೇ ರೀತಿ ಫಿಲ್ಟರ್ ಬಳಸಿರಲ್ಲ, ನಾವು ಇಲ್ಲಿ ಕೆಪಾಸಿಟರ್ ಫಿಲ್ಟರ್ ಸರ್ಕ್ಯೂಟ್ನ ಬಳಸಿರ್ತೀವಿ ಎರಡನೇ ಡಯಾಗ್ರಾಮಲ್ಲಿ. ಸೊ ಅದಕ್ಕೆ ಅದನ್ನು ವಿತ್ ಫಿಲ್ಟರ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಇನ್ನು ಬ್ರಿಡ್ಜ್ ರೆಕ್ಟಿಫೈರ್ ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ ನೋಡೋದಾದ್ರೆ, ಹಾಫ್ ವೇವ್ ರೆಕ್ಟಿಫೈರ್ ಫುಲ್ ವೇವ್ ರೆಕ್ಟಿಫೈರ್ ಕಂಪೇರ್ ಮಾಡಿ ನೋಡೋದಾದ್ರೆ, ಸೊ ಫುಲ್ ವೇವ್ ರೆಕ್ಟಿಫೈರ್ ಏನು ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತಿರುತ್ತಲ್ಲ ಅದೇ ರೀತಿ ಸೇಮ್ ಔಟ್ಪುಟ್ನ ಈ ಬ್ರಿಡ್ಜ್ ರೆಕ್ಟಿಫೈರ್ ಪ್ರೊಡ್ಯೂಸ್ ಮಾಡುತ್ತೆ. ಫುಲ್ ವೇವ್ ರೆಕ್ಟಿಫೈರ್ ವಿತೌಟ್ ಫಿಲ್ಟರ್ ಯಾವ ಥರ ಪ್ರೊಡ್ಯೂಸ್ ಮಾಡ್ತಿತ್ತೋ ಇಲ್ಲಿ ಬ್ರಿಡ್ಜ್ ರೆಕ್ಟಿಫೈರ್ ವಿತೌಟ್ ಫಿಲ್ಟರಿಂದ ಕೂಡ ಅದೇ ರೀತಿ ಔಟ್ಪುಟ್ ಬರುತ್ತೆ. ಆ್ಯಂಡ್ ಫುಲ್ ವೇವ್ ರೆಕ್ಟಿಫೈರ್ ವಿತ್ ಕೆಪಾಸಿಟರ್ ಫಿಲ್ಟರ್ ಯಾವ ಥರ ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತಿತ್ತೋ ಇಲ್ಲಿ ಬ್ರಿಡ್ಜ್ ರೆಕ್ಟಿಫೈರ್ ವಿತ್ ಕೆಪಾಸಿಟರ್ ಫಿಲ್ಟರ್ ಕೂಡ ಅದೇ ರೀತಿ ಔಟ್ಪುಟ್ ಬರುತ್ತೆ. ಸೊ ಮೇನ್ ಡಿಫ್ರೆನ್ಸ್ ಏನಂದ್ರೆ ಇಲ್ಲಿ ಬ್ರಿಡ್ಜ್ ರೆಕ್ಟಿಫೈರ್ಲಿ 4 ಡಯೋಡ್ನ ಬಳಸಿರ್ತೀವಿ ನಾವು, ಆದರೆ ಫುಲ್ ವೇವ್ ರೆಕ್ಟಿಫೈರ್ಲಿ ಏನು ಮಾಡಿರ್ತೀವಿ ಬರೀ 2 ಡಯೋಡ್ನ ಬಳಸಿರ್ತೀವಿ. ಆ್ಯಂಡ್ ಇನ್ನೊಂದು ಡಿಫ್ರೆನ್ಸ್ ಏನಂದರೆ ಫುಲ್ ವೇವ್ ರೆಕ್ಟಿಫೈರ್ಲಿ ನಮಗೆ ಸೆಂಟರ್ ಟ್ಯಾಪ್ಡ್ ಟ್ರಾನ್ಸ್ಫಾರ್ಮರ್ ಬೇಕಾಗುತ್ತೆ, ಅಂದರೆ ಅದು ವರ್ಕ್ ಆಗೋಕ್ಕೆ 2 ಫೇಸ್ 1 ನ್ಯೂಟ್ರಲ್ ಬೇಕು. ಆದರೆ ಇಲ್ಲಿ ಬ್ರಿಡ್ಜ್ ರೆಕ್ಟಿಫೈರ್ಗೆ ಓನ್ಲಿ ಒಂದೇ ಫೇಸ್ ಒಂದೇ ನ್ಯೂಟ್ರಲ್ ಇದ್ರೆ ಸಾಕು, ಅಂದರೆ ಯಾವುದೇ ರೀತಿ ಸೆಂಟರ್ ಟ್ಯಾಪ್ ಇರೋಂಥ ಟ್ರಾನ್ಸ್ಫಾರ್ಮರ್ ಬಳಸೋ ಅವಶ್ಯಕತೆ ಇಲ್ಲ. ಇನ್ನು ಸೆಂಟರ್ ಟ್ಯಾಪ್ ಇರೋ ಟ್ರಾನ್ಸ್ಫಾರ್ಮರಿಂದ 1 ಫೇಸ್ 1 ನ್ಯೂಟ್ರಲ್ ಬಳಸ್ಕೊಂಡ್ರೆ ಸಾಕು, ಎರಡನೇ ಫೇಸ್ ನಮಗೆ ಇಲ್ಲಿ ಯೂಸ್ ಆಗಲ್ಲ. ಸೊ ಇನ್ನು ಇದ್ರದ್ದು ಔಟ್ಪುಟ್ ವೇವ್ ಫಾರ್ಮ್ ಯಾವ ಥರ ಇರುತ್ತೆ ಅಂತ ನೋಡೋದಾದ್ರೆ, ಸೊ ಇಲ್ಲಿ ನೋಡ್ಬೋದು, ಇದು ಮೊದಲಿಗೆ ಏನು ಫುಲ್ ವೇವ್ ಕಾಣುತ್ತಲ್ಲ ಇದು AC ಇನ್ಪುಟ್ ವೇವ್ ಫಾರ್ಮ್. ಸೊ ಇಲ್ಲಿ ಪಾಸಿಟಿವ್ ವೋಲ್ಟೇಜ್ ಇರುತ್ತೆ ಆ್ಯಂಡ್ ನೆಗೆಟಿವ್ ವೋಲ್ಟೇಜ್ ಕೂಡ ಇರುತ್ತೆ. ಆ್ಯಂಡ್ ಔಟ್ಪುಟ್ ನೋಡೋದಾದರೆ ಇದು ಇಲ್ಲೇನು ಹಾಫ್ ಸೈಕಲ್ಸ್ ಕಾಣ್ತಿದ್ದಾವೆ, ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ಸ್. ಇದೇನದಲ್ಲ ಇದು ವಿತೌಟ್ ಫಿಲ್ಟರ್ದು ಔಟ್ಪುಟ್ ವೇವ್ ಫಾರ್ಮ್. ಇನ್ನು ಕೆಳಗಡೆ ಕಾಣುತ್ತೆ ಲಾಸ್ಟ್ಗೆ ಇದು ವಿತ್ ಫಿಲ್ಟರ್ದು ಔಟ್ಪುಟ್ ವೇವ್ ಫಾರ್ಮ್, ವಿತ್ ಕೆಪಾಸಿಟರ್ ಫಿಲ್ಟರ್ ಔಟ್ಪುಟ್ ವೇವ್ ಫಾರ್ಮ್. ಸೊ ಇಲ್ಲೇನು ಡಾಟ್ ಲೈನ್ ಕಾಣ್ತಿದಲ್ಲ ಇದು ನಾರ್ಮಲ್ ವಿತೌಟ್ ಫಿಲ್ಟ್ರಿಂದ ಬರೋದು ಈ ಥರ ಇರುತ್ತೆ. ಆದರೆ ಕೆಪಾಸಿಟರ್ ಬಳಸಿದಾಗ ಏನಾಗುತ್ತೆ, ಕೆಪಾಸಿಟರ್ದು ಚಾರ್ಜಿಂಗ್ ಮತ್ತು ಡಿಸ್ಚಾರ್ಜಿಂಗ್ ಸೈಕಲ್ಸು ಈ ಥರ ಕಾಣುತ್ತೆ. ಅಂದರೆ ಇಲ್ಲೇನು ಡಾರ್ಕ್ ಲೈನಿಂದ ತೋರಿಸಿದಾರಲ್ಲ ಈ ಥರ ಮಾತ್ರ ನಮಗೆ ಔಟ್ಪುಟ್ ಬರುತ್ತೆ. ಯಾವುದೇ ರೀತಿ ಡಾಟ್ ಲೈನ್ ತೋರಿಸಿದಾರಲ್ಲ ಈ ಥರ ಔಟ್ಪುಟ್ ಬರಲ್ಲ, ಓನ್ಲಿ ಕ್ಲಿಯರ್ ಲೈನ್ ಏನಿದೆ ಡಾರ್ಕ್ ಲೈನ್ ಆ ಥರ ಮಾತ್ರ ನಮಗೆ ಬ್ರಿಡ್ಜ್ ರೆಕ್ಟಿಫೈರ್ ವಿತ್ ಫಿಲ್ಟ್ರಿಂದ ಔಟ್ಪುಟ್ ಬರುತ್ತೆ. ಸೊ ಇನ್ನು ಈ ವೇವ್ ಫಾರ್ಮ್ ನೋಡೋದಾದರೆ ನಮಗೆ ಕಂಪ್ಲೀಟ್ಲಿ ಫುಲ್ ವೇವ್ ರೆಕ್ಟಿಫೈರ್ ಔಟ್ಪುಟ್ ಯಾವ ಥರ ಬರುತ್ತೆ ಹಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಮುಂದೆ ಸರ್ಕ್ಯೂಟ್ ಮಾಡಿ ನೋಡೋಣ ಯಾವ ರೀತಿ ಔಟ್ಪುಟ್ ಬರುತ್ತೆ, ಮಲ್ಟಿಮೀಟ್ರಲ್ಲಿ ಯಾವ ರೀತಿ ಔಟ್ಪುಟ್ ವೋಲ್ಟೇಜಸ್ ಬರುತ್ತೆ ವಿತ್ ಫಿಲ್ಟರ್ ವಿತೌಟ್ ಫಿಲ್ಟರ್ದು. ಆ್ಯಂಡ್ CROದಲ್ಲಿ ಕೂಡ ನೋಡೋಣ ವೇವ್ ಫಾರ್ಮ್ಸ್, ಔಟ್ಪುಟ್ ವೇವ್ ಫಾರ್ಮ್ಸ್. ಸೊ ಇನ್ನು ಈ ಸರ್ಕ್ಯೂಟಲ್ಲಿ ನೀವು ನೋಡೋದಾದರೆ 4 ಡಯೋಡ್ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಮೊದಲಿಗೆ ಪಾಸಿಟಿವ್ ಆಫ್ ಸೈಕಲ್ ಬರ್ತಿರುತ್ತಲ್ಲ ಆವಾಗ D1 ಮತ್ತು D2 ಏನಿದಾವೋ ಫಾರ್ವರ್ಡ್ ಬಯಾಸ್ ಆಗಿರುತ್ತಾ. ಸೊ ಪಾಸಿಟಿವ್ ಆಫ್ ಸೈಕಲ್ ಬರಬೇಕಾದ್ರೆ ಅವೆರಡು ವರ್ಕ್ ಆಗ್ತಿರ್ತಾವೆ. ಯಾವ ಥರ ಅಂದರೆ, ಸೊ ಇಲ್ಲಿ ನೋಡ್ಬೋದು M+or- ಅಂತಿದಲ್ಲ ಈ ಟರ್ಮಿನಲಿಂದ ಬರುವಂಥ ಪಾಸಿಟಿವ್ ವೋಲ್ಟೇಜ್ ಡಯೋಡ್ D1 ಮುಖಾಂತರ ಹೋಗಿ ಲೋಡ್ ರೆಜಿಸ್ಟರ್ ಮುಖಾಂತರ ಮತ್ತು D2ಗೆ ಬಂದು D2 ಮುಖಾಂತರ ನ್ಯೂಟ್ರಲ್ಗೆ ಹೋಗುತ್ತೆ. ಸೊ ಈ ಥರ ಒಂದು ಹಾಫ್ ಸೈಕಲ್ ಪಾಸಿಟಿವ್ ಹಾಫ್ ಸೈಕಲ್ ಕಂಪ್ಲೀಟ್ ಆದರೆ, ಇನ್ನು ನೆಗೆಟಿವ್ ಹಾಫ್ ಸೈಕಲ್ ಬಂದಾಗ ಏನಾಗಿರುತ್ತಾ M ನೆಗೆಟಿವ್ ಆಗಿರುತ್ತಾ. ಸೊ ಹಂಗಾಗಿ ಡಯೋಡ್ D1 ಇಂದ ಕಂಡಕ್ಟ್ ಆಗಲ್ಲ, N ಪಾಸಿಟಿವ್ ಆಗಿರುತ್ತಾ. ಸೊ ಅವಾಗ D3 ಆ್ಯಂಡ್ D4 ಕಂಡಕ್ಟ್ ಆಗ್ತಾವೆ. ಯಾವ ಥರ ಅಂದರೆ ನೆಗೆಟಿವ್ ಹಾಫ್ ಸೈಕಲಲ್ಲಿ ಇದು ಪಾಸಿಟಿವ್ ಆಗಿರುತ್ತೆ ಈ ಟರ್ಮಿನಲ್. ಸೊ ಇಲ್ಲಿಂದ ಬರುವಂಥ ಪಾಸಿಟಿವ್ ಕರೆಂಟ್ D3 ಮುಖಾಂತರ ಹೋಗಿ ಆ್ಯಂಡ್ ರೆಜಿಸ್ಟರ್ ಮುಖಾಂತರ ಬಂದು D4 ಮುಖಾಂತರ ಮತ್ತೆ ಫೇಸ್ಗೆ ವಾಪಸ್ ಹೋಗುತ್ತೆ. ಸೊ ಈ ಥರ ಎರಡನೇ ಹಾಫ್ ಸೈಕಲಲ್ಲಿ D3 ಮತ್ತು D4 ವರ್ಕ್ ಮಾಡ್ತಾವೆ. ಸೊ ಎರಡು ಸರ್ಕ್ಯೂಟಲ್ಲಿ ಇದು ಕಾಮನ್. ಆದರೆ ಕೆಪಾಸಿಟರ್ ಬಳಸಿದಾಗ ಏನಾಗುತ್ತೆ, ಅಲ್ಲಿ ನಮಗೆ ಕಂಪ್ಲೀಟ್ ಹಾಫ್ ಸೈಕಲ್ ರಿಪಲ್ 0 ವೋಲ್ಟಿಂದ ಪೀಕ್ ವೋಲ್ಟ್ವರೆಗೆ ರಿಪಲ್ ಆಗೋದು ಏನಾಗುತ್ತಾ, ಓನ್ಲಿ ಕೆಲವು ವಿಡ್ತ್ ಮಾತ್ರ ರಿಪಲ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ವೇವ್ ಫಾರ್ಮಲ್ಲಿ.
ಸೊ ವಿತೌಟ್ ಫಿಲ್ಟರ್ ಆದರೆ 0 ಇಂದ ಪೀಕ್ ಲೆವೆಲ್ವರೆಗೂ ಅಥವಾ ಮ್ಯಾಕ್ಸಿಮಮ್ ಲೆವೆಲ್ವರೆಗೂ ರಿಪಲ್ ಆಗ್ತಾನೆ ಇರುತ್ತೆ ಔಟ್ಪುಟ್ ವೋಲ್ಟೇಜ್. ಆದರೆ ಕೆಪಾಸಿಟರ್ ಫಿಲ್ಟರ್ ಬಳಸಿದಾಗ ಏನಾಗುತ್ತೆ, ಇಲ್ಲಿ ನೋಡ್ಬೋದು ನೀವು ಆರ್ ಎಮ್ ಎಸ್ ವ್ಯಾಲ್ಯೂಗಿಂತ ಸ್ವಲ್ಪ ಕಡಿಮೆದಲ್ಲೇ ಮಾತ್ರ ಅಥವಾ ಪೀಕ್ ವ್ಯಾಲ್ಯೂಗಿಂತ ಕಡಿಮೆ ವ್ಯಾಲ್ಯೂ ಅಲ್ಲೇ ರಿಪಲ್ ಆಗ್ತಾ ಇರುತ್ತೆ. ಸೊ ಹಂಗಾದಾಗ ಏನಾಗುತ್ತೆ, ವಿತೌಟ್ ಫಿಲ್ಟರ್ಗಿಂತ ಕಂಪೇರ್ ಮಾಡಿದರೆ ವಿತ್ ಫಿಲ್ಟ್ರಲ್ಲಿ ಔಟ್ಪುಟ್ ವೋಲ್ಟೇಜ್ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸೊ ಈಗ ನೋಡೋಣ ಯಾವ ರೀತಿ ಬರುತ್ತೆ ಒಂದು ಮಲ್ಟಿಮೀಟರಿಂದ ಔಟ್ಪುಟ್ ವೋಲ್ಟೇಜ್ ವಿತ್ ಫಿಲ್ಟರ್ ವಿತೌಟ್ ಫಿಲ್ಟರ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಎರಡು ಡಯಾಗ್ರಾಮ್ಗಳು ಕಾಣ್ತಾ ಇದ್ದಾವೆ. ಒಂದು ವಿತೌಟ್ ಫಿಲ್ಟರ್ ಬ್ರಿಡ್ಜ್ ರೆಕ್ಟಿಫೈರ್ ಸರ್ಕಿಟ್, ಇದು ವಿತ್ ಕೆಪಾಸಿಟರ್ ಫಿಲ್ಟರ್ ಬ್ರಿಡ್ಜ್ ರೆಕ್ಟಿಫೈರ್ ಸರ್ಕಿಟ್. ಸೊ ವಿಡಿಯೋ ಪಾಸ್ ಮಾಡಿ ನೀವು ವ್ಯಾಲ್ಯೂಸ್ ನೋಡ್ಕೋಬೋದು. ನಾವು ಲೋಡ್ ರೆಜಿಸ್ಟರ್ನ 1 ಕಿಲೋ ಬಳಸಿದ್ದೀವಿ ಎರಡರಲ್ಲಿ, ಆ್ಯಂಡ್ ಕೆಪಾಸಿಟರ್ ಫಿಲ್ಟ್ರಲ್ಲಿ ಕೆಪಾಸಿಟರ್ನ 470 ಮೈಕ್ರೋಫ್ಯಾರಡ್ ವ್ಯಾಲ್ಯೂ ಮತ್ತು ವಿತ್ 25 ವೋಲ್ಟ್ ಇರೋದನ್ನು ಬಳಸಿದ್ದೀವಿ. ಸೊ ಇನ್ನು ಸರ್ಕಿಟ್ಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಎರಡು ಸರ್ಕಿಟ್ನ ಮಾಡಿದ್ದೀವಿ ನಾವು. ಮೇಲೆ ಕಾಣೋದು ವಿತೌಟ್ ಫಿಲ್ಟರ್ ಸರ್ಕಿಟ್ ಆ್ಯಂಡ್ ಕೆಳಗಡೆ ಕಾಣೋದು ವಿತ್ ಫಿಲ್ಟರ್ ಸರ್ಕಿಟ್. ಸೊ ಮೇಲೆ ಏನಿದೆಲ್ಲ 4 ಡಯೋಡ್ಸ್ ಇದಾವೆ, ಬ್ರಿಡ್ಜ್ ಶೇಪಲ್ಲೇ ಕನೆಕ್ಟ್ ಮಾಡಿದ್ದೀವಿ, ಆ್ಯಂಡ್ ಲೋಡ್ ರಿಜಿಸ್ಟರ್ ಕೂಡ ಇಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಸೊ ಈ ಬ್ಲೂ ಕಲರ್ ವೈರ್ ಏನಂದರೆ ಇಲ್ಲಿ ನೆಗೆಟಿವ್ ಔಟ್ಪುಟ್ ಏನು ಇಲ್ಲಿಂದ ಬರುತ್ತಲ್ಲ ಅದನ್ನು ಲೋಡ್ ರಿಜಿಸ್ಟರ್ ನೆಗೆಟಿವ್ ಔಟ್ಪುಟ್ ನೆಗೆಟಿವ್ ತೊಗೊಳೋದಕ್ಕೆ ಮತ್ತು ಲೋಡ್ ರಿಜಿಸ್ಟರ್ಗೆ ಕನೆಕ್ಟ್ ಮಾಡೋದಕ್ಕೆ ಈ ಒಂದು ಬ್ಲೂ ಕಲರ್ ವೈರ್ನ ಹಾಕಿದ್ದೀವಿ. ಸೊ ಇನ್ನು ವಿತ್ ಫಿಲ್ಟರ್ ನೋಡೋದಾದರೆ ಸೊ ಸೇಮ್ ಸರ್ಕಿಟ್ಟು ಇಲ್ಲಿ ಏನು ಮಾಡಿದ್ವಿ, ಮಧ್ಯದಲ್ಲಿ ಒಂದು ಕೆಪಾಸಿಟರ್ನ ಆ್ಯಡ್ ಮಾಡಿದ್ವಿ ಫಿಲ್ಟರ್ ಸಲುವಾಗಿ. ಸೊ ಇಲ್ಲಿ ಅದೆಲ್ಲ ಕೆಪಾಸಿಟರ್. ಸೊ ವ್ಯಾಲ್ಯೂ ಕೂಡ ನೋಡ್ಬೋದು ನೀವು 470 ಮೈಕ್ರೋಫ್ಯಾರಡ್ 25 ವೋಲ್ಟ್ಸ್ ಇದೆ. ಸೊ ಇನ್ನು ಈ ಒಂದು ಇನ್ಪುಟ್ಸ್ ಏನಿದಾವೆ, ಇದು ಎರಡು ಏನಿದಾವೆ ಮೇಲ್ಗಡೆ ರೆಡ್ ಬ್ಲ್ಯಾಕ್, ಇವೆರಡು ಏನಿದಾವೆ ಮೇಲ್ಗಡೆ ರೆಡ್ ಬ್ಲ್ಯಾಕ್ ನಿಮಗೆ, ಇದು ವಿತೌಟ್ ಫಿಲ್ಟರ್ದು ಇನ್ಪುಟ್ಸ್. ಆ್ಯಂಡ್ ಇದು ಕೆಳಗಡೆ ಏನಿದಾವೆ ರೆಡ್ ಬ್ಲ್ಯಾಕ್, ಇವು ವಿತ್ ಫಿಲ್ಟರ್ದು ಇನ್ಪುಟ್ಸ್. ಆ್ಯಂಡ್ ಇವು ಕಾಣೋದು ಔಟ್ಪುಟ್ ಆ ರೆಸ್ಪೆಕ್ಟ್ ಸರ್ಕಿಟ್ದು ಔಟ್ಪುಟ್. ಇದು ವಿತೌಟ್ ಫಿಲ್ಟರ್ ಔಟ್ಪುಟ್ಸು, ಇದು ವಿತ್ ಫಿಲ್ಟರ್ ಔಟ್ಪುಟ್ಸ್. ಸೊ ಈಗ ಒಂದು ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಟ್ ಮಾಡಿ ಎರಡನ್ನೂ ಎಟ್ ಎ ಟೈಮಲ್ಲೇ ಕನೆಕ್ಟ್ ಮಾಡಿ ಎರಡರದ್ದು ಔಟ್ಪುಟ್ ಯಾವ್ಯಾವ ರೀತಿ ಬರುತ್ತಂತ ಈ ಅಬ್ಸರ್ವೇಷನಲ್ಲಿ ಬರ್ಕೊಂಡು ನಾವು. ಸೊ ಮೊದಲಿಗೆ ಎ ಸಿ ಇನ್ಪುಟ್ ಏನು ಕೊಡ್ತೀವಿ ನಾವು ಟ್ರಾನ್ಸ್ಫಾರ್ಮರ್ಗೆ ಅದನ್ನು ನೋಡೋಣ. ನೆಕ್ಸ್ಟ್ ಎ ಸಿ ಔಟ್ಪುಟ್ ಏನು ಬರುತ್ತೆ ಸೆಕೆಂಡ್ರಿ ವೈಂಡಿಂಗ್ ಅದು ನೋಡೋಣ. ಆಮೇಲೆ ಡಿ ಸಿ ಔಟ್ಪುಟ್ ಏನು ಬರುತ್ತೆ, ವಿತೌಟ್ ಫಿಲ್ಟರ್ ಸರ್ಕಿಟಲ್ಲಿ ಏನು ಬರುತ್ತೆ ಡಿ ಸಿ ಔಟ್ಪುಟ್ಟು, ವಿತ್ ಫಿಲ್ಟರ್ ಸರ್ಕಿಟಲ್ಲಿ ಏನು ಬರುತ್ತೆ ಅಂತ ಎರಡನ್ನೂ ಎಟ್ ಎ ಟೈಮ್ ಆಗಿ ನೋಡೋಣ. ಇಲ್ಲಿ ನೋಡ್ಬೋದು ಒಂದು ಟ್ರಾನ್ಸ್ಫಾರ್ಮರ್ನ ಎ ಸಿ ಮೇನ್ ಸಪ್ಲೈ ಕನೆಕ್ಟ್ ಮಾಡಿದ್ವಿ. ಸೊ ಫೇಸ್ ಮತ್ತು ನ್ಯೂಟ್ರಲ್ ಟ್ರಾನ್ಸ್ಫಾರ್ಮರ್ದು ಮೇನ್ ಪ್ಲಗ್ಗೆ ಹಾಕಿದ್ವಿ. ನೆಕ್ಸ್ಟು ಈ ಎರಡು ಔಟ್ಪುಟ್ಸ್ ಏನಿದಾವಲ್ಲ, ಎರಡು ಬ್ಲೂ ಕಲರ್ ಇವೆರಡು ಫೇಸ್ ಆ್ಯಂಡ್ ಯೆಲ್ಲೋ ಕಲರ್ ಇರೋದು ನ್ಯೂಟ್ರಲ್. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಇದು ಸೆಂಟ್ರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್, ಆದರೆ ನಮ್ಗೆ ಇಲ್ಲಿ ಒಂದು ಫೇಸ್ ಬೇಕಾಗಲ್ಲ, ಓನ್ಲಿ ಒಂದು ಫೇಸ್ ಒಂದು ನ್ಯೂಟ್ರಲ್ ಆದ್ರೆ ಸಾಕು, ಇನ್ನೊಂದು ಫೇಸು ಯೂಸ್ ಇಲ್ಲ. ಸೊ ಇವಾಗ ಏನು ಮಾಡೋಣ, ಒಂದು ಫೇಸ್ ಒಂದು ನ್ಯೂಟ್ರಲ್ ಇನ್ಪುಟ್ನ ಏನು ಮಾಡೋಣ, ಎರಡು ಸರ್ಕಿಟ್ಸ್ ಏನಿದಾವೋ ವಿತ್ ಫಿಲ್ಟರ್ ಮತ್ತು ವಿತೌಟ್ ಫಿಲ್ಟರ್ ಸರ್ಕಿಟ್ಸ್ ಏನಿದಾವೋ ಎರಡಕ್ಕೂ ನಾವು ಎಟ್ ಎ ಟೈಮ್ ಇನ್ಪುಟ್ ಕೊಟ್ಟು ಎರಡರದ್ದು ಔಟ್ಪುಟ್ ಎಟ್ ಎ ಟೈಮ್ ಮೆಷರ್ ಮಾಡೋಣ. ಸೊ ಏನು ಮಾಡೋಣ ಅಂದರೆ ಎರಡು ಸರ್ಕಿಟ್ದು ಫೇಸ್ ಇನ್ಪುಟ್ಸ್ ಮತ್ತು ಎರಡು ಸರ್ಕಿಟ್ದು ನ್ಯೂಟ್ರಲ್ ಇನ್ಪುಟ್ಸ್ನ ಶಾರ್ಟ್ ಮಾಡಿಬಿಡೋಣ. ಸೊ ನೋಡ್ಬೋದು ಎರಡು ಬ್ಲ್ಯಾಕ್ ಇದಾವಲ್ಲ, ಸೊ ಈ ರೆಡ್ ಬ್ಲ್ಯಾಕ್ ಇವೆರಡು ಏನಿದಾವಲ್ಲ ಫಸ್ಟ್ ಸರ್ಕಿಟ್ದು ಇನ್ಪುಟ್ಟು, ಇವೆರಡು ಏನಿದಾವಲ್ಲ ಸೆಕೆಂಡ್ ಸರ್ಕಿಟ್ ಇನ್ಪುಟ್. ಸೊ ಫಸ್ಟ್ ಸರ್ಕಿಟ್ ಬಂದು ವಿತೌಟ್ ಫಿಲ್ಟರ್, ಸೆಕೆಂಡ್ ಸರ್ಕಿಟ್ ಬಂದು ವಿತ್ ಫಿಲ್ಟರ್. ಸೊ ಇವಾಗ ಏನು ಮಾಡೋಣ, ಎರಡರದ್ದು ಫೇಸ್ ಶಾರ್ಟ್ ಮಾಡೋಣ ಆ್ಯಂಡ್ ಎರಡರದ್ದು ನ್ಯೂಟ್ರಲ್ ಕೂಡ ಶಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ಒಂದು ಟ್ರಾನ್ಸ್ಫಾರ್ಮರ್ ಔಟ್ಪುಟ್ನ ತೊಗೊಂಡು ಈ ಒಂದು ಟ್ರಾನ್ಸ್ಫಾರ್ಮರ್ ಔಟ್ಪುಟ್ನ ಈ ಫೇಸ್ ನ್ಯೂಟ್ರಲ್ಗೆ ಕನೆಕ್ಟ್ ಮಾಡಿ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಬ್ರಿಡ್ಜ್ ರೆಕ್ಟಿಫೈರ್ದು ಔಟ್ಪುಟ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಇವಾಗ ನೋಡ್ಬೋದು ಎರಡು ಫೇಸ್ಗಳು, ಎರಡು ರೆಡ್ ಇನ್ಪುಟ್ಸ್ ಇದಾವಲ್ಲ ಫೇಸಿಗೆ ಕನೆಕ್ಟ್ ಮಾಡಿದ್ದೀವಿ, ಎರಡು ಬ್ಲ್ಯಾಕ್ ಇನ್ಪುಟ್ಸ್ ಇದ್ದಾವೆ ನ್ಯೂಟ್ರಲಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡೋಣ, ಎರಡರದ್ದು ಔಟ್ಪುಟ್ ಏನು ಬರುತ್ತೆ, ಎ ಸಿ ಇನ್ಪುಟ್ ಏನು ಕೊಟ್ಟಿದ್ದೀವಿ ನಾವು ಪ್ರೈಮರಿ ವೈಂಡಿಂಗಿಗೆ ಟ್ರಾನ್ಸ್ಫಾರ್ಮರ್ದು ಔಟ್ಪುಟ್ ವೈಂಡಿಂಗ್ ಇದು ಏನು ಬರುತ್ತೆ ವೋಲ್ಟೇಜ್ ಎಲ್ಲ ಮೆಷರ್ ಮಾಡಿ ಈ ಒಂದು ಅಬ್ಸರ್ವೇಷನಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕಾಣುತ್ತಲ್ಲ ಈ ಅಬ್ಸರ್ವೇಷನಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳೋಣ. ಸೊ ನಾವಿವಾಗ ಏನು ಮಾಡಿದ್ವಿ ಅಂದರೆ ಮಲ್ಟಿಮೀಟ್ರಲ್ಲಿ ಎ ಸಿ 750 ವೋಲ್ಟ್ನ ಮಲ್ಟಿಮೀಟರ್ ರೇಂಜಿಗೆ ಸೆಟ್ ಮಾಡಿದ್ವಿ ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಏನು ಮಾಡಿದ್ವಿ ಮೇನ್ ಸಪ್ಲೈಗೆ ಕನೆಕ್ಟ್ ಮಾಡಿದ್ವಿ. ಸೊ ಮೇನ್ ಸಪ್ಲೈ ವೋಲ್ಟೇಜು ಎಷ್ಟು ಬರುತ್ತೆ 230 ಬರ್ತಾ ಇರುತ್ತೆ. ಸೊ ಅದನ್ನು ನಾವು ಅಬ್ಸರ್ವೇಷನಲ್ಲಿ ಬರ್ಕೋಬೇಕು. ಸೊ ಇಲ್ಲಿ ನೋಡೋದು ಅಬ್ಸರ್ವೇಷನ್ ಎ ಸಿ ಇನ್ಪುಟ್ ಅಕ್ರಾಸ್ ಪ್ರೈಮರಿ ವೈಂಡಿಂಗ್ ಆಫ್ ದ ಟ್ರಾನ್ಸ್ಫಾರ್ಮರ್.
ಸೊ ಮೇನ್ ಸಪ್ಲೈ 230 ವೋಲ್ಟ್ ಬರೋದ್ರಿಂದ 230 ವೋಲ್ಟ್ಸ್ ಅಂತ ಬರ್ಕೋಣ. ಓಕೆ, ಇದನ್ನು ನಾವು ಚೆಕ್ ಕೂಡ ಮಾಡ್ಬೋದು. ಆದರೆ ಚೆಕ್ ಮಾಡಿದಾಗ ಏನಾಗುತ್ತೆ, ಎಕ್ಸಾಕ್ಟ್ 230 ಬರಬೇಕು ಅಂತೇನಿಲ್ಲ. ಸೊ ಯಾವ ರೀತಿ ನಮಗೆ ಸಪ್ಲೈ ಬರ್ತಾ ಇರುತ್ತೋ ಒಂದು ಟಿ ಸಿಯಿಂದ ಆ ಸಪ್ಲೈ ನಮಗೆ ವೋಲ್ಟೇಜಲ್ಲಿ ಕಾಣುತ್ತೆ. ಸೊ ಹೆಚ್ಚಿಗೆ ಇರ್ಬೋದು, ಕಮ್ಮಿ ಕೂಡ ಇರ್ಬೋದು. ಸೊ ನೋಡ್ಬೋದು ಅಪ್ ಟು 253 ಅಥವಾ 250 ವೋಲ್ಟ್ವರೆಗೂ ತೋರಿಸ್ತದೆ ಎ ಸಿ ಔಟ್ಪುಟ್ ವೋಲ್ಟೇಜ್ ಮೇನ್ ಸಾಕೆಟಿಂದ ಬರೋದು. ಸೊ ಇಲ್ಲಿ ನಾವು 230 ವೋಲ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಸೊ 230 ವೋಲ್ಟ್ನ ಬರ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡೋಣ, ಎ ಸಿ ಔಟ್ಪುಟ್ ವೋಲ್ಟೇಜ್ ಎಷ್ಟು ಬರುತ್ತೆ ಅಂತ ನೋಡೋಣ ಟ್ರಾನ್ಸ್ಫಾರ್ಮರಿಂದ. ಸೊ ಅದಕ್ಕೆ ನಾವೇನು ಮಾಡೋಣ, ಮಲ್ಟಿಮೀಟ್ರನ್ನ 20 ವೋಲ್ಟ್ ಎ ಸಿ ರೇಂಜ್ಗೆ ಸೆಟ್ ಮಾಡಿಕೊಂಡು ಸೊ 2 ಪ್ರೋಬ್ನ ತೊಗೊಂಡು ಪಾಸಿಟಿವ್ಗೆ ಫೇಸ್ನ ಆ್ಯಂಡ್ ನೆಗೆಟಿವ್ಗೆ ನ್ಯೂಟ್ರಲ್ನ ಕನೆಕ್ಟ್ ಮಾಡಿದಾಗ ಸೊ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ವೋಲ್ಟೇಜ್ ಎಷ್ಟು ಬರುತ್ತೆ ಅನ್ನೋದು ತೋರಿಸುತ್ತೆ. ಸೊ ಇವಾಗ ನೋಡ್ಬೋದು ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ವೋಲ್ಟೇಜು 12.45ವರೆಗೂ ಬರ್ತಾಯಿದೆ ಮ್ಯಾಕ್ಸಿಮಮ್. ಸೊ ಅದನ್ನು ಕೂಡ ಅಬ್ಸರ್ವೇಷನಲ್ಲಿ ಬರ್ಕೋಣ. ಸೊ ಎ ಸಿ ಔಟ್ಪುಟ್ ಅಕ್ರಾಸ್ ಸೆಕೆಂಡ್ರಿ ವೈಂಡಿಂಗ್ ಆಫ್ ದ ಟ್ರಾನ್ಸ್ಫಾರ್ಮರ್ ಸೊ 12.45 ವೋಲ್ಟ್ಸ್. ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ನ ರೆಕ್ಟಿಫೈರ್ ಸರ್ಕ್ಯೂಟ್ಸಿಗೆ ಕನೆಕ್ಟ್ ಮಾಡಿ ವಿತೌಟ್ ಫಿಲ್ಟರ್ ಔಟ್ಪುಟ್ ಏನು ಬರುತ್ತೆ, ವಿತ್ ಫಿಲ್ಟರ್ ಏನು ಬರುತ್ತೆ ಅಂತ ಔಟ್ಪುಟ್ ವೋಲ್ಟೇಜ್ನ ಬರ್ಕೋಣ. ಸೊ ಈಗ ನೋಡ್ಬೋದು ಈ ಒಂದು ರೆಕ್ಟಿಫೈರ್ ಸರ್ಕ್ಯೂಟ್ಗೆ ಪಾಸಿಟಿವ್ ಇನ್ಪುಟ್ಗೆ ನಾವೇನು ಮಾಡೋಣ, ಟ್ರಾನ್ಸ್ಫಾರ್ಮರ್ ಫೇಸ್ನ ಕನೆಕ್ಟ್ ಮಾಡೋಣ ಆ್ಯಂಡ್ ನೆಗೆಟಿವ್ ಇನ್ಪುಟ್ಗೆ ಟ್ರಾನ್ಸ್ಫಾರ್ಮರ್ ನ್ಯೂಟ್ರಲ್ನ ಕನೆಕ್ಟ್ ಮಾಡಿದ್ಮೇಲೆ ಸೊ ಇವಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಎರಡು ಸರ್ಕ್ಯೂಟ್ನ ಮಾಡಿದ್ರಿಂದ 2 ಔಟ್ಪುಟ್ಟು ನಾವು ಮೆಜರ್ ಮಾಡ್ಕೋಣ. ಒಂದು ವಿತೌಟ್ ರೆಕ್ಟಿಫೈರ್ ಸರ್ಕ್ಯೂಟ್, ಇನ್ನೊಂದು ವಿತ್ ರೆಕ್ಟಿಫೈರ್ ಸರ್ಕ್ಯೂಟ್. ಸೊ ಮೊದಲಿಗೆ ವಿತೌಟ್ ರೆಕ್ಟಿಫೈರ್ ಸರ್ಕ್ಯೂಟ್ ಔಟ್ಪುಟ್ಟು ಮೆಜರ್ ಮಾಡೋಣ. ಸೊ ಮಲ್ಟಿಮೀಟರ್ನ ಏನು ಮಾಡಬೇಕು, ಅದ್ರ ಸಲುವಾಗಿ DC 20 ವೋಲ್ಟ್ ರೇಂಜ್ಗೆ ಸೆಟ್ ಮಾಡೋಣ. ಅದಾದಮೇಲೆ ಪ್ರೋಬ್ಸ್ನ ತೊಗೊಂಡು ನಾವು ಫಸ್ಟ್ ಮೊದಲಿಗೆ ಏನು ಮಾಡೋಣ, ವಿತೌಟ್ ರೆಕ್ಟಿಫೈರ್ ಔಟ್ಪುಟ್ ವೋಲ್ಟೇಜ್ ನೋಡೋಣ. ಸೊ ಪಾಸಿಟಿವ್ ಮಲ್ಟಿಮೀಟರ್ಗೆ, ನೆಗೆಟಿವ್ ಮಲ್ಟಿಮೀಟರ್ಗೆ ಕನೆಕ್ಟ್ ನೋಡ್ಬೋದು. ನೀವು ಇಲ್ಲಿ ಎಷ್ಟು ವೋಲ್ಟ್ ಬರ್ತಿದೆ, 9.52 ವೋಲ್ಟ್ಸ್ ಬರ್ತಿದೆ. ಸೊ ಅಬ್ಸರ್ವೇಷನಲ್ಲಿ ಬರ್ಕೋಣ 9.52 ವೋಲ್ಟ್ಸ್. ಸೊ ವಿತೌಟ್ ಫಿಲ್ಟರ್ ಔಟ್ಪುಟ್ ಎಷ್ಟು ಬಂತು, 9.52 ವೋಲ್ಟ್ಸ್. ನೆಕ್ಸ್ಟ್ ವಿತ್ ಫಿಲ್ಟರ್ ಔಟ್ಪುಟ್ ಎಷ್ಟು ಬರುತ್ತೆ ಅಂತ ನೋಡಿ. ಸೊ ಇಲ್ಲಿ ನೋಡ್ಬೋದು ಇವೆರಡು ವಿತ್ ಫಿಲ್ಟರ್ ಔಟ್ಪುಟ್ ಲೀಡ್ಸ್. ಸೊ ಇದಕ್ಕೆ ರೆಡ್ಗೆ ಪಾಸಿಟಿವ್ನ, ಬ್ಲ್ಯಾಕ್ ನೆಗೆಟಿವ್ನ ಕನೆಕ್ಟ್ ಮಾಡಿ ನೋಡಿದಾಗ ಸೊ ಔಟ್ಪುಟ್ ವೋಲ್ಟೇಜ್ ನೋಡ್ಬೋದು ನೀವು ಎಷ್ಟು ಬರ್ತಾ ಇದೆ, 14.47 ವೋಲ್ಟ್ ಬರ್ತಾ ಇದೆ. ಸೊ ವಿತ್ ಫಿಲ್ಟರ್ ಔಟ್ಪುಟ್ನ ಬರ್ಕೊಳ್ಳೋಣ. ನೆಕ್ಸ್ಟು 14.48 ವೋಲ್ಟ್. ಸೊ ಇಲ್ಲಿ ನೋಡ್ಬೋದು ನಾವು ವಿತ್ ಫಿಲ್ಟರ್ ಬಳಸಿದಾಗ ಯಾವ ರೀತಿ ಔಟ್ಪುಟ್ ವೋಲ್ಟೇಜ್ ಬರುತ್ತೆ, ವಿತೌಟ್ ಫಿಲ್ಟರ್ ಯಾವ ರೀತಿ ಔಟ್ಪುಟ್ ವೋಲ್ಟೇಜ್ ಬರುತ್ತಾ ಆ್ಯಂಡ್ ವಿತ್ ಫಿಲ್ಟರ್ ಯಾವ ರೀತಿ ಔಟ್ಪುಟ್ ವೋಲ್ಟೇಜ್ ಬರುತ್ತೆ ಅಂತ ಇಲ್ಲಿ ನೋಡ್ಬೋದು, ಎರಡನ್ನು ಕಂಪೇರ್ ಮಾಡಿ. ಇನ್ನು CRದಲ್ಲಿ ಈ ಒಂದು ಸರ್ಕ್ಯೂಟ್ಗಳ ಔಟ್ಪುಟ್ ಯಾವ ಥರ ಕಾಣುತ್ತೆ ಅಂದರೆ, ಸೊ ಇದೇನದಲ್ಲ ವಿತೌಟ್ ಫಿಲ್ಟರ್, ಫುಲ್ ವೇವ್ ರೆಕ್ಟಿಫೈರ್ ವಿತೌಟ್ ಫಿಲ್ಟರ್ ಯಾವ ರೀತಿ ಇತ್ತು ವೇವ್ ಫಾರ್ಮ್, ಅದೇ ರೀತಿ ಈ ಒಂದು ವಿತೌಟ್ ಫಿಲ್ಟರ್ ಬ್ರಿಡ್ಜ್ ರೆಕ್ಟಿಫೈರ್ ಔಟ್ಪುಟ್ ಕೂಡ ಅದೇ ರೀತಿ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಇದು ವಿತ್ ಫಿಲ್ಟರ್ ಬ್ರಿಡ್ಜ್ ರೆಕ್ಟಿಫೈರ್. ಸೊ ಫುಲ್ ವೇವಲ್ಲಿ ಏನಿತ್ತಲ್ಲ ವಿತ್ ಫಿಲ್ಟರ್ ಸರ್ಕ್ಯೂಟ್ ಔಟ್ಪುಟ್ ಅದೇ ರೀತಿ ಇರುತ್ತೆ. ಸೊ ಆ ವಿಡಿಯೋನ ಇಲ್ಲೆಲ್ಲ ಮೇಲೆಗಡೆ ಲಿಂಕ್ ಐ ಬಟನ್ ಕಾಣುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ವೀಡಿಯೋಸ್ನ ನೋಡ್ಬೋದು. ಮತ್ತೆ ನಾನು ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ, ವಿಡಿಯೋ ಭಾಳ ದೊಡ್ಡದಾಗುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂತೋದ್ರೆ. ಆ್ಯಂಡ್ AC ಇನ್ಪುಟ್ ವೇವ್ ಫಾರ್ಮ್ ಕೂಡ ಯಾವ ಥರ ಇರುತ್ತೆ ಅಂತ ಹಾಫ್ ವೇವ್ ರೆಕ್ಟಿಫೈರ್ ವಿತೌಟ್ ಫಿಲ್ಟರ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ಮೇಲೆ ಐ ಬಟನ್ ಕ್ಲಿಕ್ ಮಾಡಿ ಅದನ್ನು ಕೂಡ ನೋಡ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಬ್ರಿಡ್ಜ್ ರೆಕ್ಟಿಫೈರ್ ವಿತೌಟ್ ಫಿಲ್ಟರ್ ಮತ್ತು ವಿತ್ ಫಿಲ್ಟರ್ ಯಾವ ರೀತಿ ಇರುತ್ತೆ ಅನ್ನೋದು. ಸೊ ಇನ್ನು ಔಟ್ಪುಟ್ ವ್ಯಾಲ್ಯೂಸ್ ನೋಡಿದ್ವಿ ಎಷ್ಟು ಬರುತ್ತೆ ಅಂತ. ವಿತೌಟ್ ಫಿಲ್ಟರ್ ಅರೌಂಡ್ 9.5 ವೋಲ್ಟ್ ಬಂತು, ವಿತ್ ಫಿಲ್ಟರ್ 14.5 ವೋಲ್ಟ್ ಅರೌಂಡ್ ಬಂತು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಸವ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.